ಸೊ ನಿಮ್ ಫೇವ್ರೆಟ್ ಫುಡ್ ಅವರೆಲ್ಲ ರೆಡಿ ಮಾಡ್ಕೊಡ್ತಾರೆ, ಯಾವ್ದು ಡಿಶ್ ಮಾಡುವಂಥದ್ದು, ಅದು ಗೌತಮಿ ಅವ್ರು ಪ್ರಿಪೇರ್ ಮಾಡುವಂತ ಫೇವ್ರೆಟ್ ಫುಡ್ ಯಾವ್ದು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಅದು ಅವಳು ಯಾವ್ದು ಮಾಡ್ಕೊಡ್ತಾಳೋ ಅದನ್ನ ನಾನು ತಿಂತೀನಿ. ನಾನ್ ಅಡಿಗೆ ಅಂದ್ರೆ ಅವಳು ಕಡಿಮೆ ಮಾಡೋದು. ಸ್ಪೆಸಿಫಿಕಲಿ ಈ ತರದ್ದೇನೋ ಮಾಡ್ತಾಳೆ ಅದು ಇದು ಅಂತಾನು ಇಲ್ಲ. ಮತ್ ನನ್ಗೂನು ಈ ತರದ್ದೇ ಫುಡ್ ಇಷ್ಟ ಆ ತರದ್ ಇಷ್ಟ ಅಂತ ಏನಿಲ್ಲ. ಅಂದ್ರೆ ನಮ್ ಊರಿನ ಫುಡ್, ಮಂಗಳೂರಿಂದ ನೀರ್ ದೋಸೆ, ಮುಂಚೆ ನಾನ್ ವೆಜ್ ತಿಂತಾ ಇದ್ವಿ, ಆಗ ಚಿಕನ್ ಅದು ಇದು. ಸೊ ಅದನ್ನೆಲ್ಲ ಮಾಡ್ಕೊಡೋಳು ಆಗ. ಈಗ ನಾನ್ ವೆಜ್ ತಿಂತಾ ಇಲ್ಲ. ಸೊ ಬಟ್ ಅದೇ ಅಲ್ಲಿದ್ ಮಂಗಳೂರು ಫುಡ್ ಏನಿದೆ ಅದು ಅವಳು ಅಂದ್ರೆ ಅವಳು ಕಲ್ತು ಮಾಡಿರೋದು, ಅಂದ್ರೆ ಅವಳಿಗೆ ಅದು ಗೊತ್ತಿಲ್ದಿರೋ ಅಂತ ವಿಷಯ ಅದು. ಸೊ ಆ ಥರದ್ದೆಲ್ಲ ತುಂಬಾ ವಿಷಯಗಳನ್ನ ಮಾಡಿದಾಳೆ. ಅಂದ್ರೆ ಅದು ನನಗೋಸ್ಕರ ಎಸ್ಪೆಷಲಿ. ಸೊ ಆ ಥರದ್ದು ಇಷ್ಟ ಆಗ್ತಾವ ಅಂತ. ಇದು ಮದುವೆ ಆದ್ಮೇಲೆ ತುಂಬಾ ಇಷ್ಟ ಆಗೋದಕ್ಕೆ ಕಾರಣ. ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಯಾಕಂತಂದ್ರೆ ಮನೆಯವ್ರಾಗಿರ್ಬೋದು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಕೆಲವೊಂದೆಲ್ಲ ಹೇಳ್ತಾರೆ, ನೀವು ಆಸ್ ಎ ಹಸ್ಬೆಂಡ್ ಆಗಿ ಅವ್ರಿಗೆ ಏನೆಲ್ಲ ಹೇಳಿದ್ರಿ ಅಂತ? ನಾನೇನು ಹೇಳಿರ್ಲಿಲ್ಲ. ಒಂದೇ ಒಂದು ವಿಷಯ ಹೇಳಿದ್ದೇನೆಂದ್ರೆ ಅಂದ್ರೆ ಆ ಒಂದು ಜರ್ನಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೀನ್ ಅಂದ್ರೆ ಅಲ್ಲಿಗೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿಂದ ಬಂದ ಮೇಲೆ ನಿನ್ ಲೈಫ್ ಅಂದ್ರೆ ಒಂದ್ ಸ್ವಲ್ಪ ಚೇಂಜ್ ಆಗೇ ಆಗತ್ತೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನೀನ್ ಅಲ್ಲಿ ಹೆಂಗ್ ಇದ್ ಮಾಡ್ತೀಯ ಅದು ಮ್ಯಾಟರ್ ಆಗತ್ತೆ. ಓಕೆ ಸರ್, ಬಿಕಾಸ್ ಬಿಗ್ ಬಾಸ್ ಹೋದ್ಮೇಲೆ ಕೆಲವೊಬ್ರು ನಮ್ಗೆ ಪಾಸಿಟಿವ್ ಫ್ಯಾನ್ಸ್ ಇರ್ತಾರೆ ಅಂಡ್ ನೆಗೆಟಿವ್ ಆಗಿರುವಂತವ್ರು ಇರ್ತಾರೆ. ಯಾಕಂತಂದ್ರೆ ಎಲ್ಲರನ್ನ ನಾವು ಮೆಚ್ಚೋದಕ್ಕೆ ನಮ್ಮ ವ್ಯಕ್ತಿತ್ವದಿಂದ ಸಾಧ್ಯನೇ ಇಲ್ಲ. ಬಿಕಾಸ್ ಯಾಕಂತಂದ್ರೆ ಈ ಪ್ರಪಂಚದಲ್ಲಿ ಡಿಫ್ರೆಂಟ್ ಮೈಂಡ್ ಸೆಟ್ ಅವ್ರು ಇರ್ತಾರೆ. ಸೊ ಅವರಂತೂ ಒಳಗಡೆ ಆಟ ಆಡ್ತಿರ್ತಾರೆ, ಹೊರಗಡೆಯಿಂದ ನೀವು ನೋಡ್ತಿರ್ತಾರೆ ಆಸ್ ಎ ಆಡಿಯನ್ ಆಗಿರ್ಬೋದು ಅಥವಾ ಅವ್ರ ಹಸ್ಬೆಂಡ್ ಆಗಿರ್ಬೋದು, ಆಸ್ ಎ ಫ್ಯಾಮಿಲಿ ಮೆಂಬರ್ ಆಗಿ. ಸೊ ಕೆಲವು ಟ್ರೋಲ್ಸ್ ಬಗ್ಗೆ ಈ ತರ ಎಲ್ಲ ಬಂದಾಗ ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ? ಯಾವ್ದು ಬೇಜಾರಾಗಿದ್ಯಾ, ಏನಕ್ಕಪ್ಪ ಇವರು ಈ ತರ ಎಲ್ಲ ಮಾಡ್ತಾರೆ ಅಂತ ಬೇಜಾರಾಗಿರ್ಬೋದು, ಫನ್ನಿ ಟ್ರೋಲ್ಸ್ ಅದು? ಹೆಂಗೆ ಆನ್ಸರ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ಬೇಜಾರು ಅನ್ನೋದಕ್ಕಿಂತ ಓಕೆ ಅಂದ್ರೆ ಓಕೆ ಮೈಂಡ್ ಸೆಟ್ ಹೆಂಗಿರತ್ತೆ ಅನ್ನೋದು. ಅಂದ್ರೆ ಕೆಲವೊಂದ್ಸರಿ ಮುಂಚೆ ಆ ಥರದ್ದು ಯಾರೋ ಇನ್ನೊಬ್ರನ್ನ ಯಾರೋ ಟ್ರೋಲ್ ಅಥವಾ ಇನ್ನೊಂದೇನೋ ಮಾಡಿದಾಗ ನಾನು ನಕ್ಕಿದ್ದೆ. ಬಟ್ ಇದಿಲ್ಲಿ ನನ್ಗೆ ಗೊತ್ತಿರೋರ್ಗೆ ಆ ಥರದ್ದೇನೋ ಟ್ರೋಲ್ ಅಂತ ಇನ್ನೊಂದು ಅಂತ ಮಾಡಿದಾಗ ಆಗ ಅರ್ಥ ಆಯ್ತು. ಅಂದ್ರೆ ಬೇಸಿಕಲಿ ಏನಂದ್ರೆ ಟ್ರೋಲ್ ಮಾಡೋರು ಒಂದ್ಸರಿ ಯೋಚನೆ ಮಾಡ್ಬಿಟ್ಟು ಅಂದ್ರೆ ಅವ್ರೇನು ಅಂತ. ಈಗ ನಾನೇನ್ ಹೇಳಿದ್ನಲ್ಲ, ಅವಳು ಗೇಮೇ ಆಡಿಲ್ಲ ಅಲ್ಲಿ ಹೋಗ್ಬಿಟ್ಟು. ಅಂದ್ರೆ ಆ ಜರ್ನಿನ ಅವಳು ಆ ಫೀಲ್ ಮಾಡ್ಕೊಂಡು ಆ ಪ್ರೋಸೆಸ್ ಅನ್ನ ಎಂಜಾಯ್ ಮಾಡ್ಕೊಂಡ್ ಬಂದ್ಲು. ಸೊ ಅದನ್ನ ಆ ಟ್ರೋಲ್ ಮಾಡೋರು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ಸುತ್ತೆ. ಅಂದ್ರೆ ನಾವು ಬೇಸಿಕಲಿ ಯಾರಿಗೆ ಆದ್ರೂ ನಾವ್ ಏನೇ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳೋ ಡೌಟ್ ಅಂತ ನನ್ಗೆ ಅನ್ಸಿದ್ದು. ಸೊ ಆಮೇಲೆ ನಾನು ಇಗ್ನೋರ್ ಮಾಡಕ್ ಶುರು ಮಾಡಿದೆ, ಇದನ್ನ ಯೋಚನೆ ಮಾಡಿ ಓಕೆ ಹಿಂಗೆ ಅಂತ. ಸೊ ಅದ್ರ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನೋದು ಹೇಗೆ ಅಂದ್ರೆ ಯಾವ್ದೇ ಒಂದಿದು ತಲೆನೇ ಕೆಡಿಸ್ಕೊಂಡಿಲ್ಲ ಅದು ಇದು ಅಂತ ಹೇಳೋದು ಸುಳ್ಳು. ಹೇಗೆ ಅಂದ್ರೆ ಅದು ಎಲ್ಲೋ ಫೀಲ್ ಆಗತ್ತೆ ಗುರು. ಇದು ನಾವೆಲ್ಲೋ ನೋಡಿ ನಕ್ಕಿದ್ವಿ ಮುಂಚೆ ಯಾರ್ದೋ ಬಂದಿದ್ದಾಗ. ಸೊ ಹೆಂಗೋ ಈ ತರದ್ದೇರೋ ಬರ್ದಾಗ ಓಕೆ ಹಿಂಗಾಗಿರುತ್ತಲ್ವಾ ಯಾರಿಗೋ ಒಬ್ಬರಿಗೆ ಅಂತ. ಸೊ ಟ್ರೋಲ್ ಮಾಡೋರು ಅವ್ರ ಫ್ಯಾಮಿಲಿಗೆ ಯಾರೋ ಒಬ್ರು ಟ್ರೋಲ್ ಮಾಡಿದಾಗ ಅದೇನ್ ಫೀಲ್ ಆಗತ್ತೆ ಅನ್ನೋದು ಗೊತ್ತಾಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.